ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಾಂಗಿಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಮೆಂತ್ಯ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ ಇವು 3 ಹಾಕಿ ಒಂದು 5 ಸೆಕೆಂಡಷ್ಟು ಫ್ರೈ ಮಾಡ್ಕೊತೀನಿ. 5 ಸೆಕೆಂಡ್ ಸಾಕು. 1 ಸ್ಪೂನ್ ಧನಿಯಾ ಕಾಳು, ಏಲಕ್ಕಿ 3, ಕಾಳುಮೆಣಸು 10, ಲವಂಗ 4, ಚಕ್ಕೆ 1 ಇಂಚು, ಖಾರಕ್ಕೆ ಮೆಣಸಿನ್ಕಾಯಿ 3 ಒಣಗಿದ್ದು, ಬ್ಯಾಡಗಿ ಮೆಣಸಿನ್ಕಾಯಿ 4 ಕಲ್ಲರಿಗೆ, ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಕೊಂಡು 1 ನಿಮಿಷ ಅಷ್ಟು ಹುರ್ಕೊತೀನಿ. ಹುರಿದಿದ್ದಾದ್ಮೇಲೆ ಸ್ವಲ್ಪ ಒಣಗಿದ ತೆಂಗಿನಕಾಯಿ ತುರಿ ಹಾಕ್ಕೊತೀನಿ. ಅದು 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು 4 ಜನಕ್ಕೆ ಮಾಡ್ತಾ ಇರೋದು ಒನ್ ಟೈಮಿಗೆ. ಗಸಗಸೆ ಒಂದು ಅರ್ಧ ಟೀ ಸ್ಪೂನು, ಗಸಗಸೆ ಮತ್ತು ಅರಿಶಿನ ನಾನು ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಹಾಕಿದ್ರೆ ಅದು ಕಪ್ಪಗೆ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಆಗೈತೆ. ಇಷ್ಟ ಆಗೈತೆ ಪೌಡ್ರು. ಬಾಣಲೆ ಇಟ್ಕೊಂಡಿದ್ದೀನಿ, ಅದನ್ನು ಗೊಜ್ಜು ಮಾಡ್ಕೊಳ್ಳೋದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಕರಿಬೇವು, ಒಂದು 4 ಪೀಸ್ ಗೋಡಂಬಿ, ಬ್ಯಾಡಗಿ ಮೆಣಸಿನ್ಕಾಯಿ 1 ಹಾಕ್ಕೊಂಡೆಲ್ಲ ಒಂದು ಅರ್ಧ ನಿಮಿಷ ಹುರ್ಕೊತೀನಿ. ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಬಟಾಣಿ ಕೂಡ ಹಾಕೋಬೋದು, ಹಸೆ ಬಟಾಣಿ ಹಾಕೋಬೋದು. ಹಸೆ ಬಟಾಣಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವಾಗ ಕಡಲೆಬೇಳೆ ಉದ್ದಿನಬೇಳೆ ಸ್ಕಿಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಹಸೆ ಬಟಾಣಿ ಹಾಕ್ಕೊಂಡಿಲ್ಲ, ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1 ನಿಮಿಷ ಅಷ್ಟು ಹುರ್ಕೊತೀನಿ. ಬದನೆಕಾಯಿ ತಗೊಂಡಿದ್ದೀನಿ, ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ತೆಳ್ಳಗೆ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ. ಎಳೆ ಬದನೆಕಾಯಿ ಇದು. ಇದೇ ಥರ ಬದನೆಕಾಯಿ ಹಾಕಬೇಕು ವಾಂಗಿಬಾತ್ಗೆ, ಅವಾಗೇ ಚೆನ್ನಾಗಿರೋದು. ಒಂದು ಲಿಡ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಅರ್ಧ ಬೆಂದೈತೆ. ನಾನು ಉಪ್ಪು ಹಾಕ್ಕೊಂಡಿದ್ದಿಲ್ಲ, ಇವಾಗ ಉಪ್ಪು ಹಾಕ್ಕೊತೀನಿ. ಒಂದು ಅರ್ಧ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಪೌಡ್ರಿಗೇನು ಉಪ್ಪು ಹಾಕಿದ್ದಿಲ್ಲ, ಅದಕ್ಕೆ ಇಲ್ಲೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಬೇಯಬೇಕು ಬದನೆಕಾಯಿ. ನೋಡಿ, ಇವಾಗ ಬೆಂದೈತೆ. ಅದು ಎಣ್ಣೆಲ್ಲೇ ಚೆನ್ನಾಗಿ ಬೇಯಬೇಕು ಬದನೆಕಾಯಿ. ಹುಣಸೆ ರಸ, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ನೆನೆ ಹಾಕ್ಕೊಂಡಿದ್ದೆ ನಾನು. ಹುಣಸೆ ರಸ ಹಾಕ್ತಾಯಿದ್ದೀನಿ. ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತು. ವಾಂಗಿಬಾತ್ ಪೌಡ್ರು ಒಂದು 3 ಟೀ ಸ್ಪೂನು. ನಾನು ಅಷ್ಟೇ ಮಾಡ್ಕೊಂಡಿದ್ದು. ನಾನು ವಾಂಗಿಬಾತ್ ಯಾವಾಗ ಮಾಡ್ಬೇಕಾದ್ರೂ ಇದೇ ಥರ ಮಾಡ್ಕೊತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನಿಸ್ತೈತೆ, ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ 1-2 ನಿಮಿಷ ಬೇಯಿಸ್ಕೊಬೇಕು. ನೋಡಿ, ಈ ರೀತಿ ಬೆಂದೈತೆ. ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಬೆಂದರೆ. ನೋಡಿ ಎಷ್ಟು ಚೆನ್ನಾಗಾಗೈತೆ ಗೊಜ್ಜು. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾವು ರೆಡಿಮೇಡ್ ತಂದು ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಗೊಜ್ಜು ರೆಡಿ ಆಗೈತೆ. ನೋಡಿ, ಈ ರೀತಿ ಆಗೈತೆ. ಇಷ್ಟ ಆದರೆ ಸಾಕು. ಇವಾಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಬಿಡಿ ಬಿಡಿಯಾಗಿರಬೇಕು. ಅನ್ನ ಸ್ವಲ್ಪ ಮುದ್ದೆಯಾಗಿದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಬಿಡಿ ಬಿಡಿಯಾಗಿದ್ರೂ ಚೆನ್ನಾಗಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.